ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೊಂದು ಸ್ಟಫ್ ಕೂಲ್ ಬ್ರ್ಯಾಂಡ್ನ ಒಂದು ಶೋಲ್ಡರ್ ಸ್ಲೀವ್ ಬ್ಯಾಗ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದೊಂದು ಮ್ಯಾಕ್ಬುಕ್ ಏರ್ ಮತ್ತು ಮ್ಯಾಕ್ಬುಕ್ಗೆ ಒಂದು ಲೆದರ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಇದೊಂದು ಒಂದು ಬ್ಯಾಗ್ ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇರೋ ಒಂದು ಸ್ಟಫ್ ಕೂಲ್ ಬ್ರ್ಯಾಂಡ್ ಒಂದು ಲಶ್ ಶೋಲ್ಡರ್ ಸ್ಲೀವ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಮ್ಯಾಕ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದರೆ ಅಥವಾ ನೋಟ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದರೆ ಈ ಒಂದು ಬ್ಯಾಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಂದು ಮ್ಯಾಕ್ಬುಕ್ಕನ್ನು ಅಥವಾ ನೋಟ್ಬುಕ್ಕನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಇರುವಂಥದ್ದು. ಸೊ ಅದನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಒಂದು ಲೆದರ್ ಬ್ಯಾಗ್ ಅಂತಲೇ ಹೇಳ್ಬೋದು, ಒಂದು ಉತ್ತಮ ಕ್ವಾಲಿಟಿಯ ಒಂದು ಲೆದರ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಇದ್ರ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು. ಡ್ಯುವೆಲ್ ಟೂನ್ ಪ್ಯೂರ್ ಲೆದರ್ ಹೊಂದಿದೆ. ಆಮೇಲೆ ಇನ್ನರ್ ಪ್ಯಾಡೆಡ್ ಬಬಲ್ ಅನ್ನು ಕೊಟ್ಟಿದ್ದಾರೆ, ಒಂದು ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇರಲಿ ಅಂತ. ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು. ಫ್ರಂಟ್ ಜಿಪ್ಪರ್ ಕಂಪಾರ್ಟ್ಮೆಂಟ್ ಇದೆ, ಒಂದು ಫ್ರಂಟ್ನಲ್ಲಿ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಕೂಡ ಇರುವಂಥದ್ದು. ಸೊ ಈ ರೀತಿಯಾಗಿ ಒಂದು ಬ್ಯಾಗ್ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಒಂದು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವೇನಾದರೂ ಮ್ಯಾಕ್ಬುಕ್ ಏರ್ 33 ಸೆಂಟಿಮೀಟರ್ ಒಂದು 13 ಇಂಚಿನ ಒಂದು ಮ್ಯಾಕ್ಬುಕ್ ಏರ್ ಹೊಂದಿದ್ರೆ, ಮ್ಯಾಕ್ಬುಕ್ ಪ್ರೋವನ್ನು ಹೊಂದಿದ್ರೆ ಈ ಒಂದು ಬ್ಯಾಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೀವು ನೋಟ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ರು ಕೂಡ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಮೇಲ್ಗಡೆ ಒಂದು ಕವರನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರ ಒಂದು ಬ್ಯಾಗ್ನ ಒಂದು ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಸೊ ಇದರ ಒಂದು ಡಿಸೈನ್ ತುಂಬ ಅಂದರೆ ತುಂಬ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆಯ ಪ್ರೊಟೆಕ್ಷನ್ನ ಕೊಡುತ್ತೆ. ಆಮೇಲೆ ಒಂದು ಒಳ್ಳೆಯ ಲೆದರನ್ನು ಕೂಡ ಯೂಸ್ ಮಾಡಿದ್ದಾರೆ ಈ ಒಂದು ಬ್ಯಾಗ್ನ ತಯಾರಿಸೋಕ್ಕೆ. ನೋಡ್ತಾ ಇದ್ರೆ ಒಂದು ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಂದು ಕಾಫಿ ಕಲರ್ನಲ್ಲಿ ಈ ಒಂದು ಕಲರ್ ಇರುವಂಥದ್ದು. ಮೇಲ್ಗಡೆ ಭಾಗದಲ್ಲಿ ಒಂದು ಸ್ಟಫ್ ಕೂಲ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಫ್ರಂಟ್ ಜಿಪ್ ಇರುವಂಥದ್ದು, ಜಿಪ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಸೊ ಆಮೇಲೆ ಒಂದು ಹ್ಯಾಂಡಲ್ ಬಾರ್ ಕೂಡ ಒಳ್ಳೆಯ ಒಂದು ಕ್ವಾಲಿಟಿಯ ಒಂದು ಹ್ಯಾಂಡಲ್ ಬಾರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಒಂದು ಹೊಲಿಗೆ ಹಾಕಿರುವಂಥದ್ದು, ಅಂದರೆ ನೋಡ್ತಾ ಇರೋ ಒಂದು ಹೊಲಿಗೆ ಕೂಡ ತುಂಬ ಒಂದು ಉತ್ತಮ ಒಂದು ದಾರದಿಂದ ಹಾಕಿದ್ದಾರೆ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಆಗಲ್ಲ, ಆಮೇಲೆ ಹರಿದು ಬರಲ್ಲ ಅಂತ ಹೇಳ್ಬೋದು. ಸೊ ತುಂಬ ನೋಡೋಕ್ಕೆ ತುಂಬ ಅಂದರೆ ತುಂಬ ಲುಕ್ ಆಗಿದೆ. ಒಂದು ಫ್ರಂಟ್ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್ ಕೂಡ ಇರುವಂಥದ್ದು. ಈ ಒಂದು ಜಿಪ್ನ ಕ್ವಾಲಿಟಿ ಕೂಡ ಒಂದು ಬೆಸ್ಟ್ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಒಂದು ಜಿಪ್ನ ಒಂದು ಕ್ವಾಲಿಟಿ ಆಗಿರ್ಬೋದು ಮತ್ತು ಒಳಗಡೆ ಯೂಸ್ ಮಾಡಿರ್ತಕ್ಕಂಥ ಒಂದು ಬಟ್ಟೆ ಆಗಿರ್ಬೋದು, ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಬಟ್ಟೆನ ಯೂಸ್ ಮಾಡಿದ್ದಾರೆ. ಇದು ಕೂಡ ಯಾವುದೇ ಕಾರಣಕ್ಕೂ ಹರಿದು ಬರಲ್ಲ, ಒಂದು ನೋಡೋಕ್ಕೆ ತುಂಬ ಲುಕ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ನಲ್ಲಿ ಯಾವುದೇ ಒಂದು ಜಿಪ್ನಾಗ ಒಂದು ಕಂಪಾರ್ಟ್ಮೆಂಟ್ ಇಲ್ಲ, ಬಟ್ ಇಲ್ಲಿ ಒಂದು ಡಿವೆಲ್ ಕಲರ್ನಲ್ಲಿ ಇರುವಂಥದ್ದು. ಕೆಳಗಡೆ ಭಾಗದಲ್ಲಿ ಕೂಡ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು. ಒಂದು ಕಂಪಾರ್ಟ್ಮೆಂಟ್ ಯಾವ ರೀತಿ ಇದೆ, ಒಂದು ಬಬಲ್ ಪ್ರೊಟೆಕ್ಷನ್ ಇರುವಂಥದ್ದು ಈ ಒಂದು ಬ್ಯಾಗ್. ಒಂದು ಮೇಲ್ಗಡೆ ಒಂದು ಜಿಪ್ಪನ್ನು ಓಪನ್ ಮಾಡೋಣ. ಒಂದು ಜಿಪ್ನ ಒಂದು ಹ್ಯಾಂಡಲಲ್ಲಿ ಕೂಡ ಒಂದು ಸ್ಟಫ್ ಕೂಲ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು. ಇದು ಕೂಡ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ಆಮೇಲೆ ಒಂದು ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಜಿಪ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ಒಂದು ಬಬಲ್ ಕಂಪಾರ್ಟ್ಮೆಂಟ್ ಇದೆ ಅಂತ. ಒಂದು ಎರಡೂ ಕಡೆನೂ ಇನ್ನೊಂದು ಒಂದು ಹ್ಯಾಂಡಲನ್ನು, ಒಂದು ಸ್ಲೀವ್ಸನ್ನು ಹಾಕೊಳ್ಳೋಕ್ಕೆ ಕೊಟ್ಟಿರುವಂಥದ್ದು, ಒಂದು ಶೋಲ್ಡರ್ ಸ್ಲೀವ್ನ ಹಾಕೊಳ್ಳೋಕ್ಕೆ ಕೊಟ್ಟಿರುವಂಥದ್ದು. ಈ ಒಂದು ಫ್ರಂಟ್ ಜಿಪ್ ಕಂಪಾರ್ಟ್ಮೆಂಟ್ನಲ್ಲಿ ನೀವೇನಾದರೂ ಮೊಬೈಲ್ ಫೋನ್ಗಳನ್ನ ಅಥವಾ ಚಾರ್ಜರನ್ನು ಅಥವಾ ಏನಾದರೂ ಕೇಬಲ್ನ ಇಟ್ಕೊಳ್ಳೋಕ್ಕೆ ಒಂದು ಕಂಪಾರ್ಟ್ಮೆಂಟ್ ಕೂಡ ಮಾಡಿರುವಂಥದ್ದು. ಸೊ ಈ ಒಂದು ಬ್ಯಾಗ್ನ ಒಂದು ಜಿಪ್ಪನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಡೆ ಒಂದು ಲೆಫ್ಟ್ ಕಡೆಯಿಂದ ಓಪನ್ ಮಾಡೋದು. ನೋಡೋಕ್ಕೂ ಕೂಡ ಒಂದು ತುಂಬ ಲುಕ್ ಆಗಿದೆ ಅಂತ ನೋಡಿ. ಒಂದು ಜಿಪ್ ಕ್ಲೋಸ್ ಮಾಡಿದರೆ ಒಂದು ಚಿಕ್ಕದಾಗಿ ತುಂಬ ಸ್ಲಿಮ್ ಬ್ಯಾಗ್ ಇದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ಬಬಲ್ ಪ್ರೊಡಕ್ಷನ್ ಇರುವಂಥದ್ದು. ಏನಾದರೂ ಒಂದು ಮ್ಯಾಕ್ಬುಕ್ ಏನಾದರೂ ನೀವು ಸಡನ್ನಾಗಿ ಕೆಳಗಡೆ ಮಿಸ್ ಆಗಿ ಬಿದ್ರೂ ಕೂಡ ಯಾವುದೇ ಒಂದು ಇದಾಗಲ್ಲ, ಡ್ಯಾಮೇಜ್ ಆಗಲ್ಲ. ಸೊ ಬಬಲ್ ಪ್ರೊಡಕ್ಷನ್ ಇರುವಂಥದ್ದು, ಯಾವುದೇ ಕಾರಣಕ್ಕೆ ಇದು ಸ್ಲೈಡ್ ಆಗಲ್ಲ ಒಳಗಡೆ ಇಟ್ಟಾಗ. ಸೊ ಒಂದು ಶೋಲ್ಡರ್ ಸ್ಲೀವ್ ಅಂತ ಹೇಳ್ಬೋದು. ಇದನ್ನು ನೀವು ಒಂದು ಎರಡೂ ಕಡೆನೂ ಈ ರೀತಿ ಕ್ಲಿಪ್ ಇರುವಂಥದ್ದು, ಒಂದು ಕ್ಲಿಪ್ನ ಈ ರೀತಿಯಾಗಿ ಯೂಸ್ ಮಾಡ್ಬೋದು, ಎರಡೂ ಕಡೆನೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದರ ಒಂದು ಕ್ವಾಲಿಟಿ ಕೂಡ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇದು ಒಂದು ಬ್ಲ್ಯಾಕ್ ಮತ್ತು ಒಂದು ಕಾಫಿ ಕಲರ್ನಲ್ಲಿ, ಎರಡೂ ಕಲರ್ನ ಒಂದು ಕಾಂಬಿನೇಷನಲ್ಲಿ ಇರುವಂಥದ್ದು. ಸೊ ಇದನ್ನು ಓಪನ್ ಮಾಡಿ ನಿಮ್ಗೆ ಕನೆಕ್ಟ್ ಹಿಂದೆ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಕ್ಲಿಪ್ ಇರುವಂಥದ್ದು, ಆ ಕ್ಲಿಪ್ನ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡಿದರೆ ಸಾಕು, ತುಂಬ ಒಳ್ಳೆಯ ಒಂದು ಲುಕ್ ಬರುತ್ತೆ ಅಂತ ಹೇಳ್ಬೋದು ಬ್ಯಾಗಿಗೆ. ಸೊ ಅಲ್ಲಿ ನೋಡ್ತಾ ಇದ್ದಾರೆ, ಈ ರೀತಿಯಾಗಿ ಇದನ್ನು ಒಂಥರ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡಿದರೆ ಸಾಕು, ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ. ಇದರ ಒಂದು ಕ್ವಾಲಿಟಿ ಕೂಡ ಒಂದು ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮೊಂದು ಕೇವಲ ಒಂದು ಮ್ಯಾಕ್ಬುಕ್ ಅಷ್ಟೇ ಅಲ್ಲ, ನೀವೊಂದು ನೋಟ್ಬುಕ್ಗಳಂದರೆ ಕೇವಲ ಒಂದು 13 ಇಂಚಿನ ಒಂದು ನೋಟ್ಬುಕ್ಕನ್ನು ನೀವು ಯೂಸ್ ಮಾಡ್ತಾ ಇದ್ದರೆ, ಅಂದರೆ ಸ್ಮಾಲ್ ಲ್ಯಾಪ್ಟಾಪ್ನ ಒಂದು 13 ಇಂಚಿನ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದರೂ ಕೂಡ ಈ ಒಂದು ಬ್ಯಾಗ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ದರೆ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಫಾರ್ಮಲ್ ಡ್ರೆಸ್ಸಿಗೆ ಎಸ್ಪೆಷಲಿ ಈ ಒಂದು ಬ್ಯಾಗ್ ತುಂಬ ಅಂದರೆ ತುಂಬ ಲುಕ್ ಕಾಣುತ್ತೆ. ಸೊ ನೋಡಿರಲ್ಲ, ಒಂದು ಉತ್ತಮ ಕ್ವಾಲಿಟಿಯ ಒಂದು ಮ್ಯಾಕ್ಬುಕ್ಗೆ
ಒಂದು ತುಂಬ ಪ್ರೊಟೆಕ್ಟ್ ಮಾಡುವಂಥ ಒಂದು ಬ್ಯಾಗ್ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಒಂದು ಬ್ಯಾಗ್ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಒಂದು ಅಮೆಝಾನಲ್ಲಿ ಖರೀದಿ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ, ಆ ಒಂದು ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.